ಕೊನೆಗೂ ಗಿಲ್ಲಿ ಫ್ಯಾನ್ಸ್ ದಿಲ್ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ಫಿನಾಲೆ ವಾರದಲ್ಲಿ ಅಭಿಮಾನಿಗಳನ್ನ ಗಿಲ್ಲಿ ನಟ ಭೇಟಿಯಾಗಿದ್ದಾರೆ. ಬಿಗ್ ಬಾಸ್ ಜೋಕರ್ ಅನ್ನು ಬಿರುದು ಕೊಟ್ಟು ಬಿಲ್ಡಪ್ ಅನ್ನ ಕೊಟ್ರೆ ಫ್ಯಾನ್ಸ್ ಮುಂದೆ ಅವರನ್ನೇ ಹೊಗಳಿದ್ದ ಗಿಲ್ಲಿ ನಟ ನಡೆ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನ ಕದ್ದುಬಿಟ್ಟಿದೆ. ಎಲ್ಲ ಸ್ಪರ್ಧಿಗಳ ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲಾಗಿತ್ತು. ಇದರ ಮೊದಲ ಭಾಗವಾಗಿ ರಕ್ಷಿತಾ, ಧ್ರುವಂತ್, ಕಾವ್ಯ ಹಾಗೂ ಧನುಷ್ ತಮ್ಮ ಫ್ಯಾನ್ಸ್ಗಳನ್ನ ಮೀಟ್ ಮಾಡಿದ್ರು. ಈ ವೇಳೆ ಪ್ರತಿಯೊಬ್ಬರು ತಮ್ಮ ಅಭಿಮಾನಿಗಳಿಗೆ ಕೈಕೊಟ್ಟು ಅವರೊಂದಿಗೆ ಮಾತನಾಡಿ ಖಡಕ್ ಡೈಲಾಗ್ ಹೊಡೆದು ಮಿಂಚಿದ್ರು. ಕೆಲವರು ಭಾವುಕ ಕೂಡ ಆಗಿದ್ರು. ಈ ನಡುವೆ ಗಿಲ್ಲಿ ಅಭಿಮಾನಿಗಳನ್ನ ಇನ್ನು ಯಾಕೆ ಕರೆಸಿಲ್ಲ ಅನ್ನೋ ಪ್ರಶ್ನೆ ಬಹುಪಾಲು ವೀಕ್ಷಕರಲ್ಲಿ ಎದ್ದಿತ್ತು. ಈ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದ ಆ ಕ್ಷಣ ಬಂದೇ ಬಿಟ್ಟಿದೆ. ಗಿಲ್ಲಿ ನಟರನ್ನ ಅಭಿಮಾನಿಗಳು ಭೇಟಿ ಮಾಡಿದ್ದಾರೆ. ಅಭಿಮಾನಿಗಳ ಮುಂದೆ ಗಿಲ್ಲಿ ಏನೆಲ್ಲ ಡೈಲಾಗ್ ಹೇಳ್ಬೋದು ಎಂಬ ನಿರೀಕ್ಷೆ ಸೃಷ್ಟಿಯಾಗಿತ್ತು. ಇದೀಗ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ. ಗಿಲ್ಲಿ ನಟ ಅವರನ್ನ ಅಭಿಮಾನಿಗಳು ಖುಷಿಯಾಗಿ ಬರಮಾಡ್ಕೊಂಡಿದ್ದಾರೆ. ಗಿಲ್ಲಿ ಕೂಡ ಮಸ್ತ್ ಡೈಲಾಗ್ ಹೇಳಿ ರಂಜಿಸಿದ್ದಾರೆ. ಈ ಮಧ್ಯೆ ಬಿಗ್ ಬಾಸ್ ಕೂಡ ಗಿಲ್ಲಿ ಎಂಟ್ರಿಗೆ ಸಖತ್ ಬಿಲ್ಡಪ್ ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನ ಬದಲಾಯಿಸುವ ತಾಕತ್ತು ಇರೋದು ಕೇವಲ ಜೋಕರ್ಗೆ ಮಾತ್ರ ಅಂತ ಹೇಳೋ ಮೂಲಕ ಗಿಲ್ಲಿ ನಟನಿಗೆ ಸಖತ್ತಾಗಿಯೇ ಬಿಲ್ಡಪ್ ಕೊಟ್ಟಿದ್ದಾರೆ. ಈ ಮೂಲಕ ಯಾವುದೇ ಕ್ಷಣದಲ್ಲಿ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸುವ ತಾಕತ್ತು ಗಿಲ್ಲಿಗೆ ಮಾತ್ರ ಇರೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಗಿಲ್ಲಿ ಈ ಮನೆಯ ಮಾಸ್ಟರ್ ಮೈಂಡ್ ಅನ್ನೋದು ಈ ಮಾತಿನಿಂದ ರುಜುವಾತಾದಂತಾಗಿದೆ. ಅತ್ತ ಗಿಲ್ಲಿ ನಟ ಅಭಿಮಾನಿಗಳನ್ನ ಖುಷಿಪಡಿಸಲು ತಮ್ಮದೇ ಸ್ಟೈಲ್ನಲ್ಲಿ ಹಲವು ರೀತಿಯ ಡೈಲಾಗ್ ಅನ್ನ ಹೇಳಿದ್ದಾರೆ. ಮೀಟರ್ ಇದ್ರೆ ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಯಲ್ಲಿದ್ದು ಕಟಾಯಿಸಬೇಡ ಅಂತ ಪಂಚ್ ಡೈಲಾಗ್ ಅನ್ನ ಅಭಿಮಾನಿಗಳ ಮುಂದೆ ಗಿಲ್ಲಿ ಹೇಳಿದ್ದಾರೆ. ಈ ಹಿಂದೆಯೂ ಗಿಲ್ಲಿ ಹೇಳಿದ್ದ ಡೈಲಾಗ್ ಸಖತ್ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿತ್ತು. ಅಭಿಮಾನಿಗಳಿಗೂ ಇಷ್ಟವಾಗಿತ್ತು. ಇದೀಗ ಅದೇ ಡೈಲಾಗ್ ಅನ್ನ ಗಿಲ್ಲಿ ತಮ್ಮ ಫ್ಯಾನ್ಸ್ಗಳ ಮುಂದೆ ಹೇಳಿದ್ದಾರೆ. ಆಗ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲ್ಮುಟ್ಟಿತ್ತು. ಈ ವೇಳೆ ಅಭಿಮಾನಿಯೊಬ್ಬರ ಕೈಯಲ್ಲಿ ತಮ್ಮದೇ ಫೋಟೋ ಟ್ಯಾಟೋವನ್ನ ನೋಡಿ ಗಿಲ್ಲಿ ಭಾವುಕರಾದ್ರು. ಈ ವೇಳೆ ಮಾತನಾಡಿದ ಗಿಲ್ಲಿ, ನಾನು ಎಮೋಷನಲ್ ಆಗ್ಬಿಟ್ಟೆ. ಮನಿಗೂ ಅಭಿಮಾನಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಮನಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಅಭಿಮಾನಿ ಒಂದ್ಸಲ ಬಂದ್ರೆ ಯಾವತ್ತೂ ಹೋಗಲ್ಲ ಅಂತ ಹೇಳಿದ್ದಾರೆ. ಮನೆಯೊಳಗೆ ಹೋಗಿ ಇತರೆ ಸ್ಪರ್ಧಿಗಳ ಬಳಿಯೂ ಅದನ್ನ ಹೇಳ್ಕೊಂಡಿದ್ದಾರೆ. ಟ್ಯಾಟೋ ನೋಡಿ ನಾನು ಒಂದು ಕ್ಷಣ ಸೈಕ್ ಆಗ್ಬಿಟ್ಟೆ ಅಂತ ಗಿಲ್ಲಿ ಹೇಳ್ಕೊಂಡಿದ್ದಾರೆ. ಈ ದೃಶ್ಯ ನೋಡಿ ಯಾರಿಗೆಲ್ಲ ಖುಷಿಯಾಯ್ತು. ಖುಷಿಯಾದವರು ಸಕಲ ಕಲ ವಲ್ಲಭ ಗಿಲ್ಲಿ ಅಂತ ಕಮೆಂಟ್ ಮಾಡಿ.